ಈ ಥರ ದೇವಸ್ಥಾನ ಒಮ್ಮೆ ಆದರೂ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಒಳ್ಳೆಯ ದೇವಸ್ಥಾನ. ಅಲ್ಲೆಲ್ಲಿ ಎಲ್ಲ ಅಕ್ಷರ ಕೂಡ ಮರಾಠಿಯಲ್ಲಿ ಆಯಿತು, ಒಂದು ಅಕ್ಷರ ಇಂಗ್ಲೀಷಲ್ಲಿ ಇಲ್ಲ. ಇಷ್ಟು ಡೇಂಜರು ನೋಡಿ, ಅಲ್ಲಿ ರೋಡ್ ಕಾಣ್ತಾ ಉಂಟು ನೋಡಿ, ಅಲ್ಲಿಗೆ ಹೋಗಬೇಕು ಈಗ ನಮ್ಮ ಬಸ್. ಚಿಕ್ಕಮಗಳೂರೆಲ್ಲ ಹೀಗೆ ಅಲ್ಲ. ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ 6 ಗಂಟೆ ಆಯಿತು. ನಾವು ಅಕ್ಕ ಎಲ್ಲ ಅಪ್ಪು ಗಣಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ರತ್ನಗಿರಿಯಿಂದ ಕೊಲ್ಲಾಪುರಕ್ಕೆ ಬಸ್ಸಲ್ಲಿ 3 ಗಂಟೆ ಜರ್ನಿ. ಹಾಗೆ ಬೆಳಿಗ್ಗೆ ಬೇಗ ಹೊರಟದ್ದು. ಪ್ಲ್ಯಾನ್ ಎಲ್ಲ ಮಾಡಿದ್ದು 5:30 ಬಸ್ಸಿಗೆ ಹೋಗೋದು ಅಂತ. ಸ್ನಾನ ಎಲ್ಲ ಆಗಿ 4 ಜನ ಹೊರಟಾಗುವ ಅಷ್ಟರಲ್ಲಿ 6 ಗಂಟೆ ಇತ್ತು. ಈಗ ಓಡ್ತಿದ್ದೇವೆ. ಬಸ್ಸು ಇಲ್ಲಿ 4:15ಗೆ ಸ್ಟಾರ್ಟ್ ಆಗ್ತದಂತೆ. ನಾವು ಕೊಲ್ಲಾಪುರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಹೋಗ್ಲಿಕ್ಕೆ ಉಂಟು ಗೊತ್ತಿಲ್ಲ. ನಾನು ಫಸ್ಟ್ ಟೈಮು, ಗಣಿ ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ತುಂಬ ಓಲ್ಡ್ ಟೆಂಪಲ್ ಅಂತೆ, ಮತ್ತು ತುಂಬ ಪವರ್ಫುಲ್ ಅಂತ ಹೇಳಿದ್ರು ಅಕ್ಕ. ಹಾಗೆ ಹೋಗ್ತಿದ್ದೇವೆ. ಬಸ್ ಸಿಕ್ಕಿತು 6:45ಕ್ಕೆ. 6 ಗಂಟೆಗೆ ಹೊರಟಿದ್ದೇವೆ. ಒಂದು ಬಸ್ಸಿಗೆ ಹತ್ತಿದ್ವಿ. ಅರ್ಧ ದಾರಿ ತನಕ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು ಇದರಲ್ಲಿ ಸೀಟ್ ಇಲ್ಲ, ಎಲ್ಲ ರಿಸರ್ವೇಷನ್ ಅಂತ. ಮತ್ತು ಇನ್ನೊಂದು ಕಡೆ ರಿಸರ್ವೇಷನ್ ಮುಂಚೆನೇ ಮಾಡಿಟ್ಕೊಂಡಿದ್ದಾರೆ ಕೆಲವರೆಲ್ಲ. ಅಂದರೆ ಇಲ್ಲಿಂದ ಕೊಲ್ಲಾಪುರಕ್ಕೆ ಹೋಗ್ಲಿಕ್ಕೆ ಬಸ್ 5 ಗಂಟೆ ತಗೊಳ್ತದಂತೆ ಮಾರೆ. ಯಾಕಂದರೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಉಂಟು. ಅದಕ್ಕೆ ನಾವು ಮತ್ತೆ ಒಂದು ಕಡೆ ಇಳಿದ್ವಿ. ಈಗ ಇನ್ನೊಂದು ಕಡೆ ಬಸ್ಸಿಗೆ ಹೇಳಿದ್ವಿ ಸೀಟ್ ಉಂಟಲ್ಲ ಅಂತ. ಮತ್ತು ಸೀಟ್ ಉಂಟು ಇದಕ್ಕೆ ಹತ್ತಿದ್ವಿ. ಸೀಟ್ ಸಿಕ್ಕಿತ್ತು. ಇಲ್ಲಿಂದ ಕೊಲ್ಲಾಪುರಕ್ಕೆ, ರತ್ನಗಿರಿಯಿಂದ ಕೊಲ್ಲಾಪುರಕ್ಕೆ 149 ಕಿಲೋಮೀಟ್ರ್ ಉಂಟು. ಹಾಗಾಗಿ ನಾವು ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಮತ್ತೇನಂದರೆ ಟ್ರೈನಿದು ವ್ಯವಸ್ಥೆ ಇತ್ತು, ಆದರೆ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ಅಂತ ಹೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಬಸ್ಸಲ್ಲಿ ಅದು ಸಹ 4 ಗಂಟೆ ಜರ್ನಿ. ಮತ್ತು ರೋಡುಗಳು ರಿಪೇರಿ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ ನಮಗೆ ಬಸ್ ಅವರು ಮುಂಚೆ ಹೇಳಿದರು 5 ಗಂಟೆ ಆದರೂ ಆಗ್ತದೆ ಅಲ್ಲಿ ತಲುಪಬೇಕಾದ್ರೆ, ಅಂದರೆ 5 ಗಂಟೆ ತಗೊಳ್ತದೆ ಅಂತ. ಹಾಗಾಗಿ ನಮಗೆ ಸೀಟ್ ಸಿಕ್ಕಿದ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ನಮಗೆ ಎಕ್ಸಾಕ್ಟಾಗಿ ಒಂದು 5 ಗಂಟೆಗೆ ಬೆಳಿಗ್ಗೆ ಹೊರಡೋದು ಅಂತ ಇತ್ತು. ಆದರೆ ಸ್ನಾನ ಹೊರಡೋದು ಅದು ಇದು ಅಂತ ಆಗುವಾಗ ಲೇಟಾಗಿ ಮತ್ತು 6 ಗಂಟೆಗೆ ಹೊರಟದ್ದು. 6 ಗಂಟೆಗೆ ಹೊರಟು ಅಲ್ಲಿ 6:15ಗೆ ಬಸ್ ಸಿಕ್ಕಿತ್ತು. ಅದರಲ್ಲಿ ಸೀಟ್ ಇಲ್ಲ ಅಂತ ಹೇಳಿ ಇಳಿದು ನೆಕ್ಸ್ಟ್ ಬಸ್ಸಲ್ಲಿ ಹೊರಟ್ವಿ. ಹೋಗುವ ರಸ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಆಗೋದ್ರಿಂದ ಎಷ್ಟು ಕಿಟಕಿ ಹಾಕಿದ್ರೂ ಧೂಳು ಬರ್ತಾಯಿತ್ತು. ನಾವು ಬೆಳಿಗ್ಗೆ ಸ್ನಾನ ಮಾಡಿ ಹೋದ್ದು ವೇಸ್ಟ್ ಅಂತ ಅನಿಸಿತ್ತು. ಯಾಕಂದರೆ ಧೂಳಲ್ಲಿ ಕೂದಲೆಲ್ಲ ಒಣಗಿ ಆಗಿ ಹೋಗುವಾಗೆ ಅನಿಸಿತ್ತು, ಅಷ್ಟು ಧೂಳಿತ್ತು. ಇರುವಾಗೆಲ್ಲ ಶಾಲೆಗೆ ಹೋಗುವಾಗ ಇದನ್ನು ನೇರಳೆಹಣ್ಣು ತಿಂತದೆ. ಇಲ್ಲಿಗ ಮಹಾರಾಷ್ಟ್ರದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಷ್ಟಕ್ಕೆ 20 ರೂಪಾಯಿ. ಇನ್ನೊಂದು ಸ್ವಲ್ಪ ಒಳ್ಳೆ ಉಂಟು, ಸಿಹಿ ಉಂಟು. ವಡಪಾವ್ ಇತ್ತಲ್ಲ ಹೇಗೆ. ನಾವು ಕೊಲ್ಲಾಪುರ ರೀಚ್ ಆಗಿದ್ದೇವೆ. ಇಲ್ಲಿಂದ ರಿಕ್ಷಾ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಂತೆ. 1 ಕಿಲೋಮೀಟ್ರ್ ಉಂಟು ಒಬ್ಬರು ಹೇಳಿದ್ರು, ನಮಗೆ ಸಹ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ರಿಕ್ಷಾ ಮಾಡಿ ಹೋಗ್ತಿದ್ದೇವೆ. ಏನಂದರೆ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೇವೆ, ಇವಾಗ 11:15 ಆಯಿತು. ಇನ್ನೂ ಇಲ್ಲಿಂದ ದೇವಸ್ಥಾನದೊಳಗೆ ಹೋಗಿ ದರ್ಶನ ಆಗಿ ಆಮೇಲೆ ಎಷ್ಟೊತ್ತಿಗೆ ಹೊರಗೆ ಬರ್ತೇವೆ ಗೊತ್ತಿಲ್ಲ. ಅದು ಸಹ ಬರುವ ರಸ್ತೆಯಲ್ಲಿ ಕನ್ಸ್ಟ್ರಕ್ಷನ್, ಧೂಳು ಅಂದರೆ ಧೂಳು ಸಾಕಾಗಿ ಹೋಯಿತು ಕೂತು. ಮತ್ತು ನಾವು ಹೇಗೆ ಈ ಗುಂಡ್ಯದಿಂದ ಹಾಸನ ರೋಡಾಗಿ ಸಕಲೇಶ್ಪುರ ಆಗಿ ಹೋಗ್ತೇವಲ್ಲ, ಅದೇ ಥರ ರೋಡ್ ನೋಡಿ. ಎಷ್ಟು ಡಿಫ್ರೆಂಟ್ ಕಲರ್ ಇದು ಉಂಟು ಅಂತ. ರೀಚ್ ಆದ್ವಿ. ರಶ್ ಅಂದರೆ ರಶ್ ಉಂಟು. ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. ಇಲ್ಲಿ ನೋಡಿ ಇಷ್ಟು ರಶ್ ಉಂಟು ದೇವಸ್ಥಾನದ ಒಳಗೆ ಹೋಗಲಿಕ್ಕೆ. ನಮ್ಮ ನೆಕ್ಸ್ಟ್ ಕೂಡ ಜನ ಬರ್ತಾಯಿದ್ರು. ನಮ್ಮಲ್ಲೆಲ್ಲ ದೇವಸ್ಥಾನದ ಹತ್ತಿರ ಎಲ್ಲ ಬರೋದಿಲ್ಲ ಸೇಲ್ ಮಾಡಿಕೊಂಡು. ಇಲ್ಲಿ ನೋಡಿ ಬೊಂಬೆ ಮಿಠಾಯಿ ಎಲ್ಲ ಸೇಲ್ ಮಾಡ್ಕೊಂಡು ಬರ್ತಾಯಿದ್ರು. ಅದಲ್ಲದೆ ನೀರು ಸೇಲ್ ಮಾಡ್ತಾಯಿದ್ರು, ಮತ್ತು ಮಜ್ಜಿಗೆ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಇದು ರವಿಕೆ ಕಣ ದೇವರಿಗೆ ಅರ್ಪಿಸುವಂಥದ್ದನ್ನು ಕೂಡ ಹತ್ತಿರಕ್ಕೆ ಬಂದು ಸೇಲ್ ಮಾಡ್ತಾಯಿದ್ರು. ಮತ್ತೊಂದು ಏನು ಅಂತ ಹೇಳಿದರೆ, ಇಲ್ಲಿದು ಯಾರಾದರೂ ಮದುವೆ ಆದವ್ರು ನಿಂತಿದ್ದಾರೆ ಅಂದರೆ ಬಂದು ಅರಿಶಿನ ಕುಂಕುಮ ಹಚ್ತಾರೆ, ಹಣ ಕೇಳ್ತಾರೆ. ಅದು ಕೂಡ ಇಲ್ಲಿದೊಂದು ಏನಂದರೆ, ನಾವು ಅರಿಶಿನ ಕುಂಕುಮ ತಗೊಳ್ಳೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹಚ್ಚುತ್ತಾರೆ, ಹಚ್ಚಿ ಹಣ ಸಹ ಕೇಳ್ತಾರೆ, ಹಣ ಕೊಡಲೇಬೇಕು ಆವಾಗ. ಆ ಥರ ಕೂಡ ಉಂಟು ಇಲ್ಲಿ. ಮತ್ತು ಈ ದೇವಸ್ಥಾನದ ಒಳಗಡೆ ವೀಡಿಯೋಗ್ರಫಿ ಅಲೋವಿಲ್ಲ. ನಾನು ಹೇಗೋ ಚೂರು ವೀಡಿಯೋ ಮಾಡಿದ್ದೇನೆ, ಯಾಕಂದರೆ ಅಷ್ಟು ಚಂದದ ದೇವಸ್ಥಾನ. ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ. ಒಂದು ವೇಳೆ ಇದರೊಳಗಡೆ ಕರೆಂಟಿದು ವ್ಯವಸ್ಥೆ ಇಲ್ಲ ಅಂದರೆ ಕತ್ತಲೆ ಆಯಿತಾ, ಎಂಥ ಸಹ ಕಾಣಲಿಕ್ಕಿಲ್ಲ, ಅಷ್ಟು ಕತ್ತಲು. ಮತ್ತು ಒಳಗಡೆ ತುಂಬ ತಂಪಾಗಿರುವಂಥ ದೇವಸ್ಥಾನ ಇದು.
ಇದರ ಹಿಸ್ಟ್ರಿ ಏನಂತ ಹೇಳಿದರೆ ಲಕ್ಷ್ಮಿಗೆ ಸಮರ್ಪಿತವಾಗಿರುವಂತಹ ದೇವಸ್ಥಾನ ಇದು. ಇಲ್ಲಿ ಮಹಾವಿಷ್ಣುವಿನೊಟ್ಟಿಗೆ ಲಕ್ಷ್ಮಿ ನೆಲೆಸಿದ್ದಾಳೆ. ಹಾಗೆ ಇಲ್ಲಿ 3 ದೇವಿಯನ್ನು ಪೂಜಿಸ್ತಾರೆ. ಒಂದು ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತೊಂದು ಮಹಾಸರಸ್ವತಿಯನ್ನು ಒಂದೇ ದೇವಸ್ಥಾನದಲ್ಲಿ ಪೂಜಿಸ್ತಾರೆ. ಹಾಗೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಕೋಲಾಸುರ ಎಂಬ ರಾಕ್ಷಸನಿಂದ ಜನರನ್ನು ರಕ್ಷಿಸಲು ಮಹಾಲಕ್ಷ್ಮಿ ಅವತಾರವೆತ್ತಿ ಅವನನ್ನು ಸಂಹಾರ ಮಾಡಿದಂತಹ ಜಾಗ. ಹಾಗೆ ಇಲ್ಲೇ ನೆಲೆ ಊರಿದ್ದಾಳೆ ಎಂಬುದು ಕೂಡ ಉಲ್ಲೇಖಿಸಲಾಗಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ನೋಡಲಿಕ್ಕೆ ಹೋದರೆ ಇದು 7ನೇ ಶತಮಾನದಲ್ಲಿ ಚಾಳುಕ್ಯರು ನಿರ್ಮಿಸಿದ್ದಾರೆ ಎಂದು ಪುರಾಣಗಳಲ್ಲಿ ಹೇಳ್ತದೆ. ಹಾಗೆ ಈ ದೇವಸ್ಥಾನಕ್ಕೆ ಶಂಕರಾಚಾರ್ಯರು ಭೇಟಿ ನೀಡಿದ್ದಾರೆ. ಹಾಗೆ ಈ ದೇವಸ್ಥಾನ ಇರುವ ಪ್ರದೇಶವನ್ನು ಛತ್ರಪತಿ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರು ಆಳಿದ್ದಾರೆ ಎಂಬುದು ಇತಿಹಾಸದಲ್ಲಿ ಉಲ್ಲೇಖವಿದೆ. ನಾನು ಇಲ್ಲಿ ತನಕ ಬೇಲೂರು, ಹಳೆಬೀಡು, ಹಂಪಿ ಇಲ್ಲಿಗೆ ಹೋಗಲೇ ಇಲ್ಲ. ಹೋಗಬೇಕಂತ ಒಂದು ಆಸೆ ಉಂಟು. ಅದೇ ಥರದ ದೇವಸ್ಥಾನ ಇಲ್ಲಿ ಒಂದು ನೋಡಿದೆಲ್ಲ ಅಂತ ಹೇಳಲಿಕ್ಕೆ ಒಂದು ಖುಷಿ ನನಗೆ. ಹೀಗೆ ಉಂಟು ಎಂಟ್ರೆನ್ಸ್. ಒಳಗೆಲ್ಲ ಎಲ್ಲೋ ಇಲ್ಲ, ಚೂರು ವಿಡಿಯೋ ಮಾಡಿದ್ದೇನೆ. ಆದರೆ ಫುಲ್ ಕಲ್ಲಲ್ಲಿ ಕಟ್ಟಿದ ದೇವಸ್ಥಾನ. ಒಳಗಡೆ ಲೆಕ್ಕ ಇಲ್ಲದಷ್ಟು ಕಲ್ಲಲ್ಲಿ ಮಾಡಿರುವಂಥ ಕಂಬಗಳುಂಟು. ಆ ಕಂಬದ ಸೆರೆಯಲ್ಲಿ ಅಮ್ಮ ಇದ್ದಾರೆ, ಮಹಾಲಕ್ಷ್ಮಿ ಅಮ್ಮ. ಯಾರಾದರೂ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬಂದದ್ದು. ಇಷ್ಟು ಗ್ರ್ಯಾಂಡ್ ಆಗಿರುವ ದೇವಸ್ಥಾನ ಅಂತ ನೋಡಿದ್ದು ಲೈಫಲ್ಲಿ ಮೊದಲ ಸಲ. ನಮ್ಮ ಹಂಪಿ ಎಲ್ಲ ಉಂಟಲ್ಲ ಅದೇ ಥರ ಕಲ್ಲಲ್ಲಿ ಕೊರೆದು ಮಾಡಿರುವಂಥ ದೇವಸ್ಥಾನ. ನಾವು ಕೊಲ್ಲಾಪುರಕ್ಕೆ ಬಂದು ದೇವರ ದರ್ಶನ ಎಲ್ಲ ಆಯಿತು. ನಾನು ಈ ಥರ ದೇವಸ್ಥಾನ ಒಮ್ಮೆ ಆದರೂ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಒಳ್ಳೆಯ ದೇವಸ್ಥಾನ. ಅಲ್ಲೆಲ್ಲಿ ಕಲ್ಲುಗಳನ್ನು ಕೊರೆದು ಮಾಡಿದ್ದಾರೆ. ಹಾಗೆ ಊಟ ಎಲ್ಲ ಆಯಿತು. ಇನ್ನು ಇಲ್ಲಿಂದ ಮನೆಗೆ ಹೋಗೋದು. ನಮಗೆ ಬೇಗ ಹೊರಡ್ತಿದ್ದೇವೆ. ಬೇಗ ಅಂದರೆ ಈಗಲೇ 2 ಗಂಟೆ ಕಳೀತು. ಊಟ ಎಲ್ಲ ಆಗಬೇಕಾದ್ರೇ ರಶ್ ಸುಮಾರು ಇತ್ತು, ಹಾಗಾಗಿ ಲೇಟ್ ಆಯಿತು. ಇನ್ನು ಇಲ್ಲಿಂದ ನಮಗೆ 4 ಗಂಟೆ ಜರ್ನಿ ಉಂಟಲ್ಲ ಮನೆಗೆ, ಹಾಗಾಗಿ ಬೇಗ ಹೊರಡಬೇಕಾಗ್ತದೆ. ಇಲ್ಲಾಂದರೆ ಇಲ್ಲಿ ಒಳ್ಳೆ ಪ್ಲೇಸಸ್ ಇತ್ತು ನೋಡಲಿಕ್ಕೆ, ಎಕ್ಸ್ಪ್ಲೋರ್ ಮಾಡುವಂಥದ್ದು. ಆದರೆ ಹೋಗ್ಲಿಕ್ಕೆ ಇರ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಎಲ್ಲಿ ಹೋಗಿ ಸ್ನ್ಯಾಕ್ಸ್ ಅಂತ ಹೇಳಿ ಸಿಗೋದು ಇದು ಮಾತ್ರ ಆಯಿತಾ. ಬೇರೆ ಎಂಥ ಸಿಗೋದಿಲ್ಲ. ವಡಾಪಾವ್ ಬಿಟ್ಟರೆ ಬೇರೆ ಎಂಥ ಸಿಗೋದಿಲ್ಲ. ಬೆಳಿಗ್ಗೆಯಿಂದ ಇದು 2ನೇ ಸಲ ತಿಂತಿರೋದಲ್ಲ, ಇದೇ ಸಿಗೋದು. ಆದರೆ ನಾವು ಇದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ ಈಗ. ಗೋಂಡು ಕೊಲ್ಲಾಪುರದಿಂದ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ರತ್ನಗಿರಿಗೆ. ನಾನು ಎಂತ ಅಂತ ಹೇಳಿದರೆ, ಈ ಬಸ್ ಸ್ಟಾಪ್ ಮಾಡ್ತದಲ್ಲ ಅಲ್ಲಿ ಎಲ್ಲ ಸಹ ಬೋರ್ಡ್ ನೋಡೋದು, ಎಲ್ಲಿಯಾದರೂ ಊರಿದ ಹೆಸರು ಕಾಣ್ತದಂತ. ಒಬ್ವಿಯಸ್ಲಿ ನಾನು ಎಲ್ಲಿ ಹೋಗುವಾಗ ಸಹ ಇವರೆಲ್ಲಾದರೂ ಕರ್ಕೊಂಡು ಹೋಗುವಾಗ ಸಹ ಎಲ್ಲಿ ತಲುಪಿತು ಅಂತೇಳಿ ಅದನ್ನೇ ನೋಡಿ ಇಲ್ಲಿ ತಲುಪಿತು ಅಂತ ಗೊತ್ತಾಗ್ತದೆ ಅಲ್ಲ. ಆದರೆ ಇವಾಗ ಲೊಕೇಶನ್ ನೋಡಲಿಕ್ಕೆ ಫೋನಲ್ಲಿ ಆ್ಯಪ್ ಉಂಟು, ಅದೆಲ್ಲ ನೋಡೋಷ್ಟು ಪುರ್ಸೊತ್ತಿರೋದಿಲ್ಲ ಅಲ್ಲ. ಅದಕ್ಕೆ ಹೀಗೆ ಬೋರ್ಡಲ್ಲಿ ನೋಡೋದು. ಆದರೆ ಇಲ್ಲಿ ಎಲ್ಲ ಅಕ್ಷರ ಕೂಡ ಮರಾಠಿಯಲ್ಲಿ ಆಯಿತು. ಒಂದು ಅಕ್ಷರ ಇಂಗ್ಲೀಷಲ್ಲಿಲ್ಲ. ನಾನು ಪ್ರತಿಯೊಂದು ಬೋರ್ಡ್ ಅಬ್ಸರ್ವ್ ಮಾಡ್ತಿದ್ದೇನೆ. ಅಲ್ಲಿ ಸಹ ಇಂಗ್ಲೀಷ್ ಅಂತ ಇಲ್ಲ. ನಮ್ಮಲ್ಲೆಲ್ಲ ಹೋಟೆಲ್, ಹಾಸ್ಪಿಟಲ್, ಮೆಡಿಕಲ್ ಅಂತೇಳಿ ಇಂಗ್ಲೀಷಲ್ಲಿ ಇರ್ತದಲ್ಲ, ಇಲ್ಲೆಲ್ಲ ಸಹ ಹಿಂದಿಯಲ್ಲೇ ಬರೆಯೋದು. ನಾವು ಮರಾಠಿಯಲ್ಲೇ ಅಲ್ಲಿ ಕೆಳಗಡೆ ಡಾಕ್ಟರ್ ಅಂತ ನೋಡಿ ಇದು ಹಾಸ್ಪಿಟಲ್ ಅಂತ ಗೊತ್ತಾಯ್ತು ನಮಗೆ. ಆಗ ಅಷ್ಟು ಮರಾಠಿ ಯೂಸ್ ಮಾಡ್ತಾರೆ ಇಲ್ಲಿ ಅಂತ ನೋಡಿ ಅಂತ. ಇದು ಎಲ್ಲ ಸಹ ಎಲ್ಲ ಕೂಡ ಮರಾಠಿ. ಒಂದು ಬೋರ್ಡಲ್ಲಿ ಒಂದು ಇಂಗ್ಲೀಷ್ ಅಕ್ಷರ ಇರುತ್ತೆ. ಎಲ್ಲಿ ತಲುಪಿತ್ತು, ಎಂಥ ಇದು ಹಾಸ್ಪಿಟಲ್ಲ ಮೆಡಿಕಲ ಎಂತಂತ ಗೊತ್ತಾಗೋದಿಲ್ಲ. ಪ್ಲಸ್ ನೋಡಿ ಹಾಸ್ಪಿಟಲ್ ಅಂತ ಗೊತ್ತಾಗ್ತದೆ ನೋಡಿ ಅಂತೆ. ಒಂದರಲ್ಲಿ ಸಹ ಒಂದು ಚಿಕ್ಕ ಇಂಗ್ಲೀಷ್ ವರ್ಡ್ ಸಹ ಇಲ್ಲ ಇದರಲ್ಲಿ. ನಮಗೆ ಒಂದು ಟೂರಿಸ್ಟ್ ಪ್ಲೇಸಿಗೆ ಆಗ ಹೋಗಿದ್ವಿ, ಅಲ್ಲಿ ಕೂಡ ಇಲ್ಲ ಅಂತ. 3000 ಫೀಟ್ ಎಷ್ಟು ಗುಂಡಿ ಇದು. ಇವಾಗ ಘಾಟಿ ಇಳಿತಾ ಹೋಗ್ತಾ ಇದ್ದೇವೆ. ಆವಾಗ ನಾವು ಲೆಫ್ಟ್ ಸೈಡಲ್ಲಿ ಕೂತಿದ್ವಿ. ಸೀನರಿ ಮಿಸ್ ಆಗಿತ್ತು, ಬರುವಾಗ ಸಿಕ್ಕಿತ್ತು. ನಮ್ಮ ಚಿಕ್ಕಮಗಳೂರೆಲ್ಲ ಹೀಗೆ ಅಲ್ಲ. ನೈಟ್ ಡೇಂಜರು ನೋಡಿ. ಅಲ್ಲಿ ರೋಡ್ ಕಾಣ್ತಾ ಉಂಟು ನೋಡಿ. ಅಲ್ಲಿಗೆ ಹೋಗ್ಬೇಕು ಈಗ ನಮ್ಮ ಬಸ್. ವೆಹಿಕಲ್ ಹೋಗ್ತಾ ಉಂಟು ನೋಡಿ. ಅಲ್ಲಿಗೆ ಮತ್ತೆ ಹೋಗ್ಬೇಕು ಅಂದ್ರೆ ನೋಡಿ, ಅಲ್ಲಿ ಹೋಗ್ಬೇಕು. ಅಲ್ಲಿ ಕಾಣ್ತಾ ಉಂಟದೆ. ಇಲ್ಲಿಂದ ಇಳಿತಾ 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 ಹೋಗ್ಲಿಕ್ಕೆ.